ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ಕೊನೆಯೇನು ಎಂದು ಅರಿಯೇ. ನನ್ನ ಕರ್ಮ, ಪ್ರೀತಿ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಬಂದು ಇಲ್ಲಿ ಕೆಲಸದ ಥರ ದುಡಿಸ್ಕೊತಾ ಇದ್ದಾರೆ. ಹಾಳಾಗ್ಬಿಟ್ಟಿದ್ದೀನಿ ನಾನು, ಈ ಮನೆಯಲ್ಲಿ ಹಾಳಾಗ್ಬಿಟ್ಟಿದ್ದೀನಿ. ಶಿಲ್ಪಾ ಶಿಲ್ಪಾ, ಅಯ್ಯೋ, ಇದೊಂದು ಮುದುಮೂಳಿ ಹೀಗೆ ಕೂಗ್ತಾ ಇರುತ್ತೆ. ನನ್ನ ತಲೆ ಅತ್ತಿಯಲ್ಲ, ಈ ಜನ್ಮದಲ್ಲಿ ನಾನು ಮಾಡಿರುವ ದೊಡ್ಡ ಪಾಪ ಏನೋ ಒಂದು ಜನ್ಮದಲ್ಲಿ ದೊಡ್ಡ ಪಾಪನೇ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಈ ಜನ್ಮದಲ್ಲಿ ಇಂಥ ಅತ್ತೆ ಸಿಕ್ಬಿಟ್ಟಿದ್ದಾಳೆ. ಶಿಲ್ಪಾ ಶಿಲ್ಪಾ ಕೂಗ್ತಾ ಇದ್ರೆ ಕಿವಿ ಕೇಳಿದ್ರೆ ನಿನಗೆ? ಅದು ಅತ್ತೆ, ಕಿವಿ ಕೇಳಿಸ್ತು ಅತ್ತೆ. ಯಾಕೋ ಕಿವಿಲಿ ಗುಗ್ಗು ಏನೋ ಕುಂತಿರ್ಬೇಕತ್ತೆ, ಅದಕ್ಕೇನೆ ಸ್ವಲ್ಪ ಮಂದಾಗಿದೆ. ಅದು ಓ ಅಂದೆ ಅತ್ತೆ ನಾನು. ಶಿಲ್ಪಾ, ಏನೇ ಮಾಡ್ತಾ ಇದೀಯಾ ಇಲ್ಲಿ? ಏನು, ನಮ್ಮ ಅತ್ತೆಗೇನು ಕಿವಿ ಕೇಳಲ್ವಾ? ಹೀಗೆ ಕೇಳ್ತಾ ಇದ್ದಾರೆ. ಅತ್ತೆ, ಅದು ಬಟ್ಟೆ ವಾಶ್ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ ಸೋಪ್ ಹಾಕಿ ನೆನೆಸ್ತಾ ಇದ್ದೆ. ಅಯ್ಯೋ ಅತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ. ಏನು ಸ್ವೀಟ್ 16 ಥರ ಕಾಣ್ತಾ ಇದ್ದೀರಾ. ಈ ಚೂಡಿದಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅತ್ತೆ. ಮಾವ ನೋಡಿದ್ರೆ ಶಿಲ್ಪಾ, ನಿಮ್ಮ ಮಾವ ನೋಡಿದ್ರೆ ನನಗೆ ಗೊತ್ತಿದೆ ನಾನು ಸ್ವೀಟ್ 16 ಅಂತ. ನೀನು ಹೇಳೋದು ಬೇಡ ಆಯಿತಾ? ಹೌದು, ಇವಾಗ ಬಟ್ಟೆ ಒಗೆಯೋದು ಆಯಿತಾ? ಇನ್ನೂ ಇಲ್ಲ ಅತ್ತೆ, ಇವಾಗ ವಾಶ್ ಮಾಡಬೇಕು. ಶಿಲ್ಪಾ, ಇದರಲ್ಲೇ ಟೈಮ್ ಕಳೆದ್ರೆ ಹೆಂಗೆ? ಅಡುಗೆ ಮಾಡ್ಬೇಕು ತಾನೇ, ಟೈಮ್ ಆಯಿತು. ಅತ್ತಿ, ಬಟ್ಟೆ ವಾಶ್ ಮಾಡಬೇಕಲ್ಲ, ಸೋಪಿನ ಪುಡಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಬಂದ್ಬಿಡ್ತೀನಿ. ಹೌದಾ, ಸರಿ ಆಯಿತು. ಸೊಪ್ಪಿನ ಪುಡಿ ಹಾಕ್ಬಿಟ್ಟು ಬಂದು ಅಡುಗೆ ಮಾಡು. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಹಾಂ, ಏನು ಹೇಳ್ತಾ ಇದ್ದೀರಾ ಅತ್ತೆ? ಯಾಕೆ ಶಿಲ್ಪಾ, ಪದೇ ಪದೇ ಹೇಳಬೇಕಾ ನಿನಗೆ? ಒಮ್ಮೆ ಹೇಳಿದ್ರೆ ಕಿವಿ ಕೇಳಲ್ವಾ? ಇಲ್ಲ ಇಲ್ಲ ಅತ್ತೆ, ನಾನು ಕೇಳಿಸ್ತು. ಆದ್ರೆ ನೀವು ತಿಂತೀರಾ? ಯಾಕೆ, ನಿಮ್ಮ ಮನೇಲಿ ಏನು ತಿನ್ನಲ್ವಾ? ಓ ಇಲ್ಲ ಇಲ್ಲ ಅತ್ತೆ, ನಮ್ಮ ಮನೇಲೆಲ್ಲ ಇಂಥವೆಲ್ಲ ತಿನ್ನಲ್ಲ. ನಿಮ್ಮ ಮನೇಲಿ ಏನು ತಿನ್ನಲ್ಲ ಅನ್ಸುತ್ತೆ, ಆದರೆ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ಹೌದಾ ಅತ್ತೆ, ಎಲ್ಲರೂ ತಿಂತಾರಾ? ಈ ಎಲ್ಲ ಕೆಲಸ ಬಿಟ್ಟು ಮೊದಲು ಅಡುಗೆ ಮಾಡೋದು ನೋಡೋಗು. ಸರಿ ಅತ್ತೆ, ನಾನು ಬರ್ತೀನಿ. ನೀವು ಮುಂದೆ ಮುಂದೆ ನಡೀರಿ, ನಾ ಹಿಂದೆ 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 ನಿಮ್ಮ ಬಾಲ ಹತ್ರ ಬರ್ತಾ ಇರ್ತೀನಿ ಅತ್ತೆ. ಏನಂದಿ ಶಿಲ್ಪಾ? ಏನೂ ಇಲ್ಲ ಅತ್ತೆ. ಈ ತಾಳ ತಂತಿನಂದಲ್ಲ, ನೀವೇಕೆ ನನ್ನ ಬೋಲ, ಸರ್ಫ್ ಎಕ್ಸೆಲ್ ಹಾಕಿ ಮಾಡ್ರಿ ಅಡುಗೆ ಅಂದ್ರಲ್ಲ. ಅಯ್ಯೋ, ನಾ ಏನೋ ಒಂದು ಮತ್ತನೆಲ್ಲ ಆಡ್ಕೊತ, ಓ ಅತ್ತೆ ಹೇಳಿದ್ರು ಸರ್ಫ್ ಎಕ್ಸೆಲ್ ಪುಡಿ ಹಾಕು ಅಡುಗೆ ಮಾಡು ಅಂತ. ಹಾಕ್ತೀನಿ. और अभी तो रुको, क्लाइमैक्स अभी बाकी है. ಸರ್ಫ್ ಎಕ್ಸೆಲ್ ಜಾಸ್ತಿ ಹಾಕ್ಬೇಕಾ ಸ್ವಲ್ಪ ಹಾಕ್ಬೇಕಾ? ಅತ್ತೆ ಏನು ಹೇಳಿಲ್ವಲ್ಲ. ಕೇಳಿದ್ರೆ ಏನು ಬೈತಾರೆ. ಸ್ವಲ್ಪ ಹಾಕ್ತೀನಿ ಸರ್ಫ್ ಎಕ್ಸೆಲ್ನ. ಸರ್ಫ್ ಎಕ್ಸೆಲ್ ಪುಡಿನ ರೊಟ್ಟಿಗೆ ಹಾಕಿದ್ನೋ ಇಲ್ಲೋ? ಓ, ನಾದು ಮುಂದೆ ಹಾಕಿದೆ. ಹಾಂ, ಇನ್ನು ಮುಂದೆ ಅತ್ತೆ ಕಡೆ ಬೈಸ್ಕೋಬಾರ್ದು. ಅತ್ತೆ ಹೇಳ್ದಂಗೆ ಕೇಳಬೇಕು. ಅತ್ತೆಗೆ ತಕ್ಕ ಸೊಸೆ ಆಗಬೇಕು ನಾನು. ಶಿಲ್ಪಾ ಅಂದರೆ ಹಾಗೆ ಇರಬೇಕು. ಹಾ, ಗಮ್ ಅಂತ ವಾಸನೆ ಬರ್ತಾ ಇದೆ. ಅಡುಗೆ ಮಾತ್ರ ಸೂಪರು. ಅತ್ತೆ ಕಡೆ ಇವತ್ತು ನಾ ಬೈಸ್ಕೊಳೋದಿಲ್ಲ. ಶಿಲ್ಪಾ ಬೇಬಿ. ಹಾಯ್ ರಾಮ್ ಬೇಬಿ, ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಹಾಯ್ ಶಿಲ್ಪಾ, ನಿನ್ನ ಅಡುಗೆ ವಾಸನೆ ಘಮ್ ಅಂತ ನಾನು ಆಫೀಸ್ಗೆ ಬಂದ್ಬಿಟ್ಟಿತ್ತು. ಅದಕ್ಕೇನೆ ಇಲ್ಲಿಗೆ ಊಟಕ್ಕೆ ಓಡಿ ಬಂದ್ಬಿಟ್ಟೆ. ಶಿಲ್ಪಾ ಬೇಬಿ, ಏನು ಮಾಡಿದೀಯ ಅಡುಗೆಗೆ? ಅಯ್ಯೋ ರೀ, ಅಡುಗೆ ಎಲ್ಲ ರೆಡಿ ಮಾಡಿದ್ದೀನಿ. ಹೋಗಿ ಕೈ ತೊಳ್ಕೊಂಡು ಊಟಕ್ಕೆ ಕೂತ್ಕೊಳ್ಳಿ. ಅಷ್ಟೊಂದಲೇ ನಾನು ಅಡುಗೆ ತೊಗೊಂಬರ್ತೀನಿ. ಅತ್ತೇನೂ ಕೂಗ್ಬಿಡಿ ಹಾಗೇನೆ, ಸರಿನಾ? ಹಾಯ್ ಶಿಲ್ಪಾ. ಅಮ್ಮ, ಏನಮ್ಮ ಚೂಡಿದಾರ ಹಾಕ್ಕೊಂಡಿದೀಯಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ನೀನು. ಹೌದೇನೋ ಮಗನೇ, ನನಗೆ ಚೆನ್ನಾಗಿ ಕಾಣ್ತಾ ಇದೆಯಾ? ಏನದು, ತಾಯಿ ಮಗ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲಲ್ಲ, ನಮ್ಮ ಹೋತ್ ಮರಿ ಏನಿದು ಚೂಡಿದಾರ ಹಾಕ್ಕೊಂಡ್ಬಿಟ್ಟಿದೆ. ಗಿಡ್ಮುಳಿ, ಲೇ ಶಾಂತು, ಏನೇ ಚೂಡಿದಾರ ಹಾಕ್ಕೊಂಡ್ಬಿಟ್ಟಿದೀಯಾ? ಅಯ್ಯೋ, ಏನೂ ಇಲ್ಲ ಬಿಡ್ರಿ, ಹಾಗೆ ಸುಮ್ಮನೆ ಹಾಕ್ಕೊಂಡೆ. ಬಟ್ಟೆ ಮಡಿಸ್ತಾ ಇದ್ನಲ್ಲ, ಹಾಗೆ ಚೂಡಿದಾರ ಕಾಣ್ತು, ಹಾಕ್ಕೊಂಬಿಟ್ಟೆ. ಬನ್ನಿ ಕುತ್ಕೋ, ಬನ್ನಿ ಊಟ ಮಾಡುವಂತ್ರಿ. ಏನು, ನನ್ನ ಮಗನು ಬಂದ್ಬಿಟ್ಟಿದ್ದಾನೆ ಊಟಕ್ಕೆ? ಸರಿ ಊಟ ಹಚ್ಚುವ ಗಿಡ್ಮುಳಿ ಬೇಗ. ಶಿಲ್ಪಾ ಬೇಬಿ ಬೇಗ ಬಾಮ್ಮ, ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ತಗೊಂಬಾ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ತಗೊಳ್ಳಿ ಮಾವ, ಊಟ ಮಾಡಿ. ಅತ್ತೆ, ತಗೊಳ್ಳಿ ಊಟ ಮಾಡಿ. ಶಿಲ್ಪಾ ಬೇಬಿ, ಏನು ಅಡುಗೆ ಇಷ್ಟು ಘಮ್ ಅಂತ ಇದ್ರೆ? ಹೌದಪ್ಪ ಮಗನೇ,
ನಿನ್ನ ಹೆಂಡತಿ ಮಾಡಿದ್ದು ಅಡುಗೆ ಗಮ್ ಅಂತ ಇದೆ, ನಾವೆಲ್ಲ ಮಾಡಿದ್ದು ಅಡುಗೆ ಗಮ್ಮೇ ಅನ್ನಲ್ಲ. ಅಯ್ಯೋ ಬಿಡ್ಮುಳಿ, ನೀನ್ ಯಾಕೆ ಎಷ್ಟು ಕೋಪ ಮಾಡ್ಕೊಂತೀಯ? ಬಿಡು, ಗಂಡ ಹೆಂಡತಿ ಏನೋ ಮಾತಾಡ್ಕೊಂತವೆ. ಶಶಿ, ಚೆನ್ನಾಗಿ ಮಾಡಿದ್ಯಾ? ಶಿಲ್ಪ, ಚೆನ್ನಾಗಿ ಮಾಡಿದ್ಯಾ ಮಾಡಿದ್ಯಾ, ಆದರೂ ಏನೋ ಒಂಥರ ಘಮ್ ಘಮ್ ಅಂತ ಸ್ಮೆಲ್ ಬರ್ತಾ ಇದೆಯಲ್ಲ. ನನಗೂ ಹಾಗೆ ಅನಿಸ್ತಾ ಇದೆಯಲ್ಲ. अभी मजा आएगा ना भिड़ो. ಏ ಗಿಡ್ಮುಳಿ, ಏನೇ ನೀನು ಬುಸ್ ಬುಸ್ ನಾಗಪ್ಪನ? ಅದು ಯಾಕೆ ನಿನ್ನ ಬಾಯಲ್ಲಿ ಈ ಥರ ನೊರೆ ಬರ್ತಾ ಇದೆ? ಹಾಂ, ಹೌದಲ್ರಿ, ನನ್ನ ಬಾಯಲ್ಲಿ ನೊರೆ ಬರ್ತಾ ಇದೆ. ರಾಮ, ನಿನ್ನ ಬಾಯಲ್ಲೂ ನೊರೆ ಬರ್ತಾ ಇದೆಯಲ್ಲೋ? ಶಿಲ್ಪ ಬೇಬಿ, ಏನು ಹಾಕಿದೀಯ ಅಡುಗೆಯಲ್ಲಿ? ಈ ಥರ ಬಾಯೆಲ್ಲ ನೊರೆ ಬರ್ತಾ ಇದೆ. ಸೋಪಿನ ಪುಡಿ ಹಾಕಿದ್ದೀನಿ ಬೇಬಿ. ವಾರೆ ವಾ, ಶಾಬಾಷ್ ಸೊಸೆ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು. ಶಿಲ್ಪ ಬೇಬಿ, ಯಾರಾದರೂ ಅಡುಗೆಯಲ್ಲಿ ಸೋಪಿನ ಪುಡಿ ಹಾಕಿ ಅಡುಗೆ ಮಾಡ್ತಾರಾ? ಏನು ನೀನು ಹುಚ್ಚಿನ? ಏಯ್ ರಾಮ, ನನಗೇನು ಹೇಳ್ತಿದ್ಯಾ ಹುಚ್ಚಿ ಅಂತ? ನಿಮ್ಮ ಅಮ್ಮನೇ ಹೇಳಿರೋದು. ಶಿಲ್ಪ, ನಾ ಹೇಳಿದ್ನಾ? ಅತ್ತೆಮ್ಮ, ನೀವೇ ತಾನೇ ಹೇಳಿದ್ದು ಸೋಪಿನ ಪುಡಿ ಹಾಕಿ ಅಡುಗೆ ಮಾಡುವಂತ. ರಾಮ ರಾಮ, ಎಂತ ಸೊಸೆ ಕರ್ಕೊಂಡು ಬಂದೆ ಕಣೋ. ಒಂದೊಂದು ಮುತ್ತು ಮುತ್ತಿನಿಂದ ಮಾತಾಡ್ತಾಳೆ ನೋಡು ನನ್ನ ಸೊಸೆ. ಶಾಬಾಷ್ ಶಿಲ್ಪ ಸೊಸೆ. हे प्रभु, हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया.